A very good morning, students. In this session, we are discussing the continuation parts of the previous topic. Okay. In last class, we were discussed about what are the users of the computer systems and SDLC, that is system development, software development life cycle, means how the life cycle of the software development will be, and where it consists of many stages, right? After this, we will discuss the topic called firmware. Firmwares. Okay, the next topic in this chapter is the firmwares. Firmware is nothing but it is a software. It is a software program. It is a software program which is permanently fixed into the hardware devices. Okay. Firmware is a software program which is fixed permanently into the hardware devices like keyboard, mouse, or any hardware drives or any input-output devices. Okay. Just firmware ಅಂದ್ರೆ ಒಂದು ಸಾಫ್ಟ್ವೇರ್ ಹೌದಾ, ಆ ಸಾಫ್ಟ್ವೇರ್ನ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಒಂದು ಹಾರ್ಡ್ವೇರ್ ಡಿವೈಸಸ್ ಅಲ್ಲಿ ಪರ್ಮನೆಂಟ್ ಆಗಿ ಇನ್ಸ್ಟಾಲ್ ಮಾಡಿರ್ತಾರೆ. ಹಾರ್ಡ್ವೇರ್ ಡಿವೈಸಸ್ ಅಂತಂದ್ರೆ ಯಾವ ಥರ ಇರ್ಬೋದು, ಕೀಬೋರ್ಡು, ಮೌಸ್ ಹೌದಾ. ನಾವು ಈ ಕೀಬೋರ್ಡಲ್ಲಿ ಏನೇ ಕೀಸ್ ಪ್ರೆಸ್ ಮಾಡಿದರೆ ಅದೇನಾಗುತ್ತೆ, ಮಾನಿಟರಲ್ಲಿ ಹೋಗಿ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಅದು ಡೈರೆಕ್ಟ್ಲಿ ಏನಾಗಲ್ಲ, ಡಿಸ್ಪ್ಲೇ ಆಗಲ್ಲ. ವಿ ನೀಡ್ ಟು ರೈಟ್ ಅ ಪ್ರೋಗ್ರಾಮ್ ಫಾರ್ ದಟ್ ಹೌದಾ. ಒಂದು ಸಾಫ್ಟ್ವೇರ್ ಬೇಕಲ್ಲಿ, ಒಂದು ಪ್ರೋಗ್ರಾಮ್ ಬೇಕು ರನ್ ಮಾಡಬೇಕಾದ್ರೆ. ಅದೇ ಥರ ಈ ಥರ ಆ ಸಾಫ್ಟ್ವೇರ್ನ ನಾವು ಏನಂತ ಕರಿತೀವಿ, ಫರ್ಮ್ವೇರ್ಸ್ ಅಂತ ಕರಿತೀವಿ. ಇವನು ಎಂತಂದ್ರೆ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್, ಬಟ್ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಂತಂದ್ರೆ ಹಾರ್ಡ್ವೇರ್ ಡ್ರೈವ್ಸ್ ಅಲ್ಲಿ. ಓಕೆ. And these are used to control all the functions of the input-output devices. Input-output devices ಏನಿರುತ್ತಲ್ಲ ಆ ಫಂಕ್ಷನ್ಸ್, ಅದು ಫಂಕ್ಷನ್ಸ್ನ ಕಂಟ್ರೋಲ್ ಮಾಡುವಂಥದ್ದೇ ಈ ಫರ್ಮ್ವೇರ್ ಅಂತ ಹೇಳ್ತಾರೆ. These firmwares are stored in a ROM. ಈ ಫರ್ಮ್ವೇರ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ರಾಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ರೀಡ್ ಓನ್ಲಿ ಮೆಮೊರಿ ಅಥವಾ EPROM ಅಲ್ಲಿ ಸೇವ್ ಆಗಿರುತ್ತೆ. That is erasable, programmable, read-only memory ಅಂತ ಹೇಳ್ತೀವಿ. ಈ ಫರ್ಮ್ವೇರ್ ಸ್ಟೋರ್ ಇರೋದು ಏನಿರುತ್ತೆ, ರಾಮ್ ಅಥವಾ EPROM ಅಲ್ಲಿ ಇರುತ್ತೆ. ಓಕೆ. ಅಂಡ್ ದಿಸ್ ಫರ್ಮ್ವೇರ್ ಆರ್ ಆಡೆಡ್ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಯಾವಾಗ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತಾವ ಅವಾಗಲೇ ಏನಾಗಿರುತ್ತೆ, ಈ ಫರ್ಮ್ವೇರ್ಸ್ನ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಮ್ಯಾನುಫ್ಯಾಕ್ಚರರ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ ಆ ಮೂಮೆಂಟಲ್ಲಿ, ಆ ಟೈಮಲ್ಲಿ ಈ ಫರ್ಮ್ವೇರ್ಸ್ನ ಇನ್ಸ್ಟಾಲ್ ಅಥವಾ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಮುಂಚೆ. ಓಕೆ. ದೀಸ್ ಆರ್ ಯೂಸ್ಡ್, ದೀಸ್ ಫರ್ಮ್ವೇರ್ಸ್ ಆರ್ ಯೂಸ್ಡ್ ಟು ಕಂಟ್ರೋಲ್ ದ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಫಂಕ್ಷನ್ಸ್. ಆ ಇನ್ಪುಟ್ ಔಟ್ಪುಟ್ ಡಿವೈಸ್ ಫಂಕ್ಷನ್ಸ್ನ ನಾವೇನು ಮಾಡ್ತೀವಿ, ಕಂಟ್ರೋಲ್ ಮಾಡೋದು ಈ ಫರ್ಮ್ವೇರ್ಸ್ ಅಂತ ಕರಿತೀವಿ. ಓಕೆ. ಆ್ಯಂಡ್ ಹಾರ್ಡ್ವೇರ್ ಡೆವಲಪರ್ಸ್, ಯಾರು ಹಾರ್ಡ್ವೇರ್ ಡೆವಲಪ್ ಮಾಡ್ತಿರ್ತಾರೆ ಅಥವಾ ಹಾರ್ಡ್ವೇರ್ ಮೇಕರ್ಸ್ ಅಂತಲೂ ಕರಿತಾರೆ. ಆ ಹಾರ್ಡ್ವೇರ್ ಮೇಕರ್ಸ್ ಎಲ್ಲ ಈ ಫರ್ಮ್ವೇರ್ಸ್ನ ಯೂಸ್ ಮಾಡ್ತಾರೆ ಅಥವಾ ಇದನ್ನ ಎಂಬೆಡೆಡ್ ಫರ್ಮ್ವೇರ್ ಅಂತಲೂ ಕರೀತಾರೆ. ಹಾರ್ಡ್ವೇರ್ ಮೇಕರ್ಸ್ ಯೂಸಸ್ ದೀಸ್ ಎಂಬೆಡೆಡ್ ಫರ್ಮ್ವೇರ್ಸ್ ಟು ಕಂಟ್ರೋಲ್ ದ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಆ್ಯಂಡ್ ದೀಸ್ ಎಂಬೆಡೆಡ್ ಫರ್ಮ್ವೇರ್ಸ್ ಆರ್ ಓನ್ಲಿ ಯೂಸ್ಡ್ ಇನ್ ಅ ಕಂಪ್ಯೂಟರ್ಸ್. ಪ್ರೀವಿಯಸ್ಲಿ ಏನಾಗ್ತಿತ್ತು, ಕಂಪ್ಯೂಟರಲ್ಲಿ ಮಾತ್ರ ಈ ಫರ್ಮ್ವೇರ್ಸ್ನ ಯೂಸ್ ಮಾಡ್ತಾ ಇದ್ರು. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಮಾತ್ರ ಈ ಫರ್ಮ್ವೇರ್ಸ್ನ ಯೂಸ್ ಮಾಡ್ತಿದ್ರು. ಬಟ್ ನವಡೇಸ್ ದೀಸ್ ಫರ್ಮ್ವೇರ್ಸ್ ಆರ್ ಯೂಸ್ಡ್ ಇನ್ ಅ ಡಿಫ್ರೆಂಟ್ ಮಷಿನ್ಸ್ ಆಲ್ಸೋ. ಬೇರೆ ಬೇರೆ ಮಷಿನ್ಸ್ ಆದರೂ ಏನು ಮಾಡ್ತಾರೆ, ಈ ಫರ್ಮ್ವೇರ್ಸ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನಲ್ಲಿ ಯೂಸ್ ಮಾಡ್ತಾರೆ ಫರ್ಮ್ವೇರ್ಸ್ನ. ಮೈಕ್ರೋವೇವ್ ಇರುತ್ತಲ್ಲ, ಓವನ್, ಅದರಲ್ಲಿ ಯೂಸ್ ಮಾಡ್ತಾರೆ ಫರ್ಮ್ವೇರ್ಸ್ನ. ಆ್ಯಂಡ್ ಇಟ್ ಈಸ್ ಯೂಸ್ ಇನ್ ಅ ಸ್ಮಾರ್ಟ್ ಫೋನ್ ಆಲ್ಸೋ, ಅಥವಾ CCTVಯಲ್ಲಿ ಯೂಸ್ ಮಾಡ್ತಾರೆ, ಡಿಜಿಟಲ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ತಾರೆ. ಈ ಫರ್ಮ್ವೇರ್ಸ್ ಸ್ಮಾರ್ಟ್ ಫೋನ್ಸ್ ಅಥವಾ ಕಂಪ್ಯೂಟರಲ್ಲಿ ಯೂಸ್ ಮಾಡೋದಾದರೆ ವಿ ನೀಡ್ ಟು ಅಪ್ಡೇಟ್ ಇಟ್ ರೆಗ್ಯುಲರ್ಲಿ. ಮೇಲಿಂದ ಮೇಲೆ ಏನಾಗುತ್ತೆ, ಅಲ್ಲಿ ಅಪ್ಡೇಷನ್ಸ್ ಕೇಳುತ್ತೆ, ಫರ್ಮ್ವೇರ್ಸ್ನ ಅಪ್ಡೇಷನ್ ಮಾಡಬೇಕಾಗುತ್ತೆ. ಬಟ್ ಇಟ್ ಈಸ್ ನಾಟ್ ನೆಸೆಸಿಟಿ ಟು ಅಪ್ಡೇಟ್ ದೀಸ್ ಫರ್ಮ್ವೇರ್ಸ್ ವಿಚ್ ಆರ್ ಯೂಸ್ಡ್ ಇನ್ ಅ ವಾಷಿಂಗ್ ಮಷಿನ್ಸ್. ಆ ಥರ ಮಷಿನ್ಸಲ್ಲಿ ಏನು ಯೂಸ್ ಮಾಡಿರ್ತಾರಲ್ಲ ಆ ಫರ್ಮ್ವೇರ್ನ ನಾವು ಅಪ್ಡೇಟ್ ಮಾಡುವಂಥ ನೆಸೆಸಿಟಿ ಇಲ್ಲ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಸ್ಮಾರ್ಟ್ ಫೋನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ ಎಂಬೆಡೆಡ್ ಫರ್ಮ್ವೇರ್ಸ್ನ ಕಂಪಲ್ಸರಿ ಏನು ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ದಿಸ್ ಇಸ್ ಅಬೌಟ್ ಫರ್ಮ್ವೇರ್ಸ್ ಅಂತ ಕರಿತೀವಿ. ಫರ್ಮ್ವೇರ್ಸ್ ಅಂತಂದ್ರೆ ಇದೊಂದು ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಪ್ರೋಗ್ರಾಮ್ ಅಂತಲೂ ಕರೀತಾರೆ.
ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಅಂದರೆ ಹಾರ್ಡ್ವೇರ್ ಡ್ರೈವ್ಸ್ ಅಲ್ಲಿ. ಹಾರ್ಡ್ವೇರ್ ಡ್ರೈವ್ಸ್ ಅಂದರೆ ಯಾವ್ಯಾವ ಬರುತ್ತೆ, ಕೀಬೋರ್ಡ್ ಬರುತ್ತೆ, ಮೌಸ್ ಬರುತ್ತೆ, ಆ್ಯಂಡ್ ಎನಿ ಹಾರ್ಡ್ ಡ್ರೈವ್ಸ್ ಬರುತ್ತೆ. ಅದರೊಳಗೆಲ್ಲನೂ ಏನಿರುತ್ತೆ ಈ ಫರ್ಮ್ವೇರ್ಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಯಾವಾಗ ಇನ್ಸ್ಟಾಲ್ ಮಾಡಿರ್ತಾರೆ ಅಂತಂದರೆ ಈ ಫರ್ಮ್ವೇರ್ನ ಯಾವಾಗ ಹಾರ್ಡ್ವೇರ್ನ ಡೆವಲಪ್ ಮಾಡ್ತಿರ್ತಾರೆ, ಹಾರ್ಡ್ವೇರ್ ಯಾವಾಗ ರೆಡಿ ಆಗ್ತಿರುತ್ತೆ ಆ ಮೂಮೆಂಟಲ್ಲಿ ಆ ಟೈಮಲ್ಲೆಲ್ಲ ಏನು ಮಾಡಿರ್ತಾರೆ ಫರ್ಮ್ವೇರ್ಸ್ನ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಯಾರು ಆ್ಯಡ್ ಮಾಡಿರ್ತಾರೆ ಅಂದರೆ ಹಾರ್ಡ್ವೇರ್ ಮೇಕರ್ಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಫರ್ಮ್ವೇರ್ಸ್ ಆರ್ ಸ್ಟೋರ್ಡ್ ಇನ್ ರಾಮ್ ಅಥವಾ EPROM ಅಲ್ಲಿ ಏನು ಮಾಡಿರ್ತಾರೆ ಸೇವ್ ಮಾಡಿರ್ತಾರೆ, ಸ್ಟೋರ್ ಮಾಡಿರ್ತಾರೆ. And these firmwares are not only used in a computer but these are also used in a smartphone ಆಗಿರ್ಬೋದು ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ಸ್ ಅಲ್ಲೆಲ್ಲ ಏನು ಮಾಡಿರ್ತಾರೆ ಫರ್ಮ್ವೇರ್ನ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ after this firmware one more topic is there, that is middleware ಅಂತ ಹೇಳ್ತಾರೆ. Middleware ಅಂತಂದ್ರೆ as the name itself indicates, middle ಅಂತ ಇರುತ್ತೆ. It is a situated middle of the application and the operating system ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ಮತ್ತು ಅಥವಾ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಮಧ್ಯದಲ್ಲಿರೋದನ್ನು ಮಿಡಲಲ್ಲಿರೋದನ್ನು ನಾವೇನಂತ ಕರಿತೀವಿ ಮಿಡಲ್ವೇರ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಅ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ಸ್. ಆಪರೇಟಿಂಗ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಅದರಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತಲೂ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ. ಇಟ್ಸ್ ಅ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಆ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮಲ್ಲಿ ಈ ಮಿಡಲ್ವೇರ್ಸ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಟು ಹೈಡ್ ದ ಡೀಟೇಲ್ಸ್ ಆಫ್ ದ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿರೋ ಡೀಟೇಲ್ಸ್ನ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮಲ್ಲಿರೋ ಡೀಟೇಲ್ಸ್ನ ಹೈಡ್ ಮಾಡಲಿಕ್ಕೆ ದೋಸ್ ಪೀಪಲ್ ಆರ್ ಯೂಸಿಂಗ್ ದಿಸ್ ಮಿಡಲ್ವೇರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಆ್ಯಂಡ್ ಮಿಡಲ್ವೇರ್ ಆ್ಯಂಡ್ ದ ಆಪರೇಟಿಂಗ್ ಸಿಸ್ಟಮ್ ಆರ್ ಡೂಯಿಂಗ್ ದ ವರ್ಕ್ ಸಿಮಿಲರ್. ನಾವೇನಂತ ಕರಿತೀವಿ ಮಿಡಲ್ವೇರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಏನಿರುತ್ತೆ ಸಿಮಿಲರ್ ಅಂತ ಕರಿತೀವಿ, ಬಟ್ ನಾಟ್ ಸೇಮ್. ಎರಡರದ್ದು ವರ್ಕ್ ಒಂದೇ ಅಲ್ಲ, ಬಟ್ ಏನಿರುತ್ತೆ ಸಿಮಿಲರ್ ಆಗಿರುತ್ತೆ. ಬಿಕಾಸ್ ದಿಸ್ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ಸ್ ಅದರ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತ ಅಪ್ಲಿಕೇಶನ್ ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ನೆಲ್ಲ ಸಪೋರ್ಟ್ ಮಾಡೋದೇ ಈ ಆಪರೇಟಿಂಗ್ ಸಿಸ್ಟಮ್. ಅದೇ ಥರ ಮಿಡಲ್ವೇರ್ನು ಏನು ಮಾಡುತ್ತೆ ಇಟ್ ಈಸ್ ಆಲ್ಸೋ ಸಪೋರ್ಟ್ಸ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ನ ಕಂಟ್ರೋಲ್ ಮಾಡೋದು ಇಟ್ ಈಸ್ ಅ ಡ್ಯೂಟಿ ಆಫ್ ಬೋತ್ ಮಿಡಲ್ವೇರ್ ಆ್ಯಂಡ್ ದ ಆಪರೇಟಿಂಗ್ ಸಿಸ್ಟಮ್. ಎಲ್ಲ ವರ್ಕ್ನು ಒಂದೇ ಅಂತಲ್ಲ, ಬಟ್ ವರ್ಕ್ ಏನಿರುತ್ತೆ ಎರಡರದ್ದು ಸಿಮಿಲರ್ ಇರುತ್ತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಸೇಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ಮಿಡಲ್ವೇರ್ ಅಂತ ಕರಿತೀವಿ. ಏನಿಲ್ಲ ಮಿಡಲ್ವೇರ್ ಅಂತಂದ್ರೆ ಇಟ್ಸ್ ಜಸ್ಟ್ ಅ ಸಾಫ್ಟ್ವೇರ್ ಬಿಟ್ವೀನ್ ಇಟ್ ಈಸ್ ಸಿಚುವೇಟೆಡ್ ಬಿಟ್ವೀನ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್ ಆ್ಯಂಡ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. Next ಬರುತ್ತೆ overview of a operating system. ಇನ್ನು ಶಾರ್ಟ್ಕಟ್ ಆಗಿ OS ಅಂತ ಕರೀತಾರೆ. OS is nothing but a operating system. Overview of a operating system. ಅಂದ್ರೆ operating system ಅಂದ್ರೆ ಏನು? Operating system is nothing but it's a system software which is act as a interface between the user and the computer. User and computer or system. ಯೂಸರ್ ಮತ್ತು ಕಂಪ್ಯೂಟರ್ ನಡುವೆ ಒಂದು ಇಂಟರ್ಫೇಸ್ ಇರುತ್ತಲ್ಲ, ಆ ಇಂಟರ್ಫೇಸ್ನ ನಾವೇನಂತ ಕರಿತೀವಿ ಈ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ನಾನು ಹೇಳಿದೆ ಸಾಫ್ಟ್ವೇರಲ್ಲಿ ಎರಡು ಥರ ಇದೆ ಅಂತ, ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ ನಮಗೆ ಎಕ್ಸ್ಟ್ರಾ ಏನಾದರೂ ಬೇಕಾಗಿದ್ದರೆ ಅಂಥ ಅಪ್ಲಿಕೇಶನ್ಸ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ.
ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಹೌದಾ? ಎಲ್ಲನೂ ನಾವು ಏನಂತ ಕರಿತೀವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂತಂತಂದರೆ ಇಟ್ ಕಂಟ್ರೋಲ್ಸ್ ಆಲ್ ದ ಸಿಸ್ಟಮ್ ಆಕ್ಟಿವಿಟೀಸ್ ಅಂತ ಹೇಳ್ತೇನೆ. ಅಂದರೆ ಈ ಆಪರೇಟಿಂಗ್ ಸಿಸ್ಟಮ್ ಏನಾಗುತ್ತೆ ನಮಗೆ ಸಿಸ್ಟಮ್ ಸಾಫ್ಟ್ವೇರ್ ಆಗುತ್ತೆ ಆ್ಯಂಡ್ ವಿಚ್ ಆ್ಯಕ್ಟ್ಸ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ದಿಸ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ಅಂದರೆ ಯೂಸರ್ ಮತ್ತು ಕಂಪ್ಯೂಟರ್ ಮಧ್ಯದಲ್ಲಿ ಇರೋದೇ ನಮಗೆ ಇವಾಗ ಆಪರೇಟಿಂಗ್ ಸಿಸ್ಟಮ್. ನಮ್ಮ ಯೂಸರ್ಗೆ ಮತ್ತು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಮೋಡ್ ಬೇಕಲ್ಲ, ಆ ಮೋಡ್ನ ನಾವೇನಂತ ಕರಿತೀವಿ, ಆಪರೇಟಿಂಗ್ ಸಿಸ್ಟಮ್ ಅಂತ. ಯಾಕೆ ಯೂಸ್ ಮಾಡಬೇಕು ಆಪರೇಟಿಂಗ್ ಸಿಸ್ಟಮ್? ಡೆಫಿನೇಷನ್ ಏನಾಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಆಕ್ಟ್ಸ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ವೈ ವಿ ನೀಡ್ ದಿಸ್ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂತಂದರೆ ನಾವು ಅದನ್ನು ಏನಂತ ಕರಿತೀವಿ, ಕಂಪ್ಯೂಟರ್ ಇಸ್ ಅ ಡೆಡ್ ಅಂತಲೇ ಕರಿಬೋದು. ನಮಗೇನು ವರ್ಕ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ನಾರ್ಮಲ್ ಆಗಿ ನಾವು ಯೂಸ್ ಮಾಡೋಂಥ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಯೂಸ್ ಮಾಡ್ತೀವಿ, ಹೌದಾ? ಯಾಕೆ ಯೂಸ್ ಮಾಡಬೇಕು? ಇಟ್ ಕಂಟ್ರೋಲ್ಸ್, ಆಪರೇಟಿಂಗ್ ಸಿಸ್ಟಮ್ ಕಂಟ್ರೋಲ್ಸ್ ಆಲ್ ದ ಆಕ್ಟಿವಿಟೀಸ್ ರಿಲೇಟೆಡ್ ಟು ದ ಕಂಪ್ಯೂಟರ್ ಅಂತ ಹೇಳ್ಬೋದು. ಕಂಪ್ಯೂಟರಲ್ಲಿ ಏನೇ ಒಂದು ಆಕ್ಟಿವಿಟಿ ಇದ್ರೂ ಅದನ್ನು ಮ್ಯಾನೇಜ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದು ಇಟ್ ಈಸ್ ಅ ಡ್ಯೂಟಿ ಆಫ್ ಅ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅದೇನಿದ್ರು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಫಂಕ್ಷನ್ಸ್ ಇರ್ಬೋದು, ಅಥವಾ ಸೆಕೆಂಡರಿ ಮೆಮೊರಿ ಏನಾದರೂ ಫಂಕ್ಷನ್ಸ್ ಇರ್ಬೋದು, ಸ್ಟೋರೇಜ್ ಡಿವೈಸಸ್ ಇರ್ಬೋದು, ಮೆಮೊರಿ ಡಿವೈಸಸ್ ಇರ್ಬೋದು, ಅಥವಾ ಹಾರ್ಡ್ವೇರ್ ಡಿವೈಸಸ್ ಇರ್ಬೋದು. ಯಾವುದೇ ಒಂದು ಡಿವೈಸಸ್ ಇಂದ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡೋದೇ ಯಾವುದು, ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಕಂಟ್ರೋಲ್ಸ್ ಆಲ್ ದ ಆಕ್ಟಿವಿಟೀಸ್ ಆ್ಯಂಡ್ ಇಟ್ ಕಂಟ್ರೋಲ್ಸ್ ಆಲ್ಸೋ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಆಲ್ಸೋ. ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತಂದರೆ ಕೀಬೋರ್ಡ್ ಬರುತ್ತೆ, ಮೌಸ್ ಬರುತ್ತೆ ಅಂತ. ಆ್ಯಂಡ್ ಈವನ್ ಕೆಲವೊಂದಿಷ್ಟು ಕಂಪ್ಯೂಟರ್ಸಲ್ಲಿ ನಾವು ಎಕ್ಸ್ಟ್ರಾ ಹಾರ್ಡ್ವೇರ್ ಡಿವೈಸಸ್ನ ಯೂಸ್ ಮಾಡ್ತೀವಿ. ಯಾವುದಂತಂದರೆ ವೆಬ್ ಕ್ಯಾಮ್ ಅಂತ ಬರುತ್ತೆ, ಹೌದಾ? ನಮ್ಮ ಸ್ಮಾರ್ಟ್ ಫೋನಲ್ಲಿ ಕ್ಯಾಮ್ರಾ ಇರುತ್ತಲ್ಲ, ಅದೇ ಥರ ಏನು ಬರುತ್ತೆ ಸಿಸ್ಟಮಲ್ಲಿ, ಕಂಪ್ಯೂಟರ್ ಸಿಸ್ಟಮಲ್ಲಿ ವೆಬ್ ಕ್ಯಾಮ್ ಅಂತ ಬರುತ್ತೆ. ಆ ವೆಬ್ ಕ್ಯಾಮ್ಸ್ ಅಂತ ಕಂಟ್ರೋಲ್ ಮಾಡೋದು ದಿಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಅಥವಾ ಏನಾದರೂ ಬೇರೆ ಹಾರ್ಡ್ವೇರ್ ಡಿವೈಸಸ್, ಎಕ್ಸ್ಟ್ರಾ ಪೆರಿಫೆರಲ್ ಡಿವೈಸಸ್ ಅಂತ ಕರಿತೀವಿ ನಾವು. ಆ ಪೆರಿಫೆರಲ್ ಡಿವೈಸಸ್ ಯಾವುದೇ ಅಟ್ಯಾಚ್ ಇದ್ದರೂ ಅದನ್ನ ಕಂಟ್ರೋಲ್ ಮಾಡೋದು ಅಥವಾ ಮ್ಯಾನೇಜ್ ಮಾಡೋದು ಇಟ್ ಈಸ್ ಅ ಡ್ಯೂಟಿ ಆಫ್ ಅ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್, ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಜನರಲ್ ಆಗಿ ಯೂಸ್ ಮಾಡೋದು ಮೈಕ್ರೋಸಾಫ್ಟ್ ವಿಂಡೋಸ್. ನಾವೆಲ್ಲ ಹೋದ್ರೂ ಸದ್ಯಕ್ಕೆ ಯೂಸ್ ಮಾಡೋದು ಮೈಕ್ರೋಸಾಫ್ಟ್ ವಿಂಡೋಸ್ ಬಿಕಾಸ್ ಇಟ್ ಈಸ್ ಅವೈಲೇಬಲ್ ಫ್ರೀಲಿ. ನಮಗೇನು ಫ್ರೀಲಿ ಅವೈಲೇಬಲ್ ಅಲ್ಲ, ಅದು ಪೇಯ್ಡ್ ವರ್ಷನ್. ಅದು ಮೈಕ್ರೋಸಾಫ್ಟ್ ವಿಂಡೋಸು ಪೇಯ್ಡ್ ವರ್ಷನ್, ಬಟ್ ಮುಂಚೆಯಿಂದಲೂ ಯೂಸ್ ಮಾಡೋದು ಅದೇ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಲೇ ಕರಿತೀವಿ. ಬಟ್ ಇವಾಗ ಕೆಲವೊಂದಿಷ್ಟು ರೀಸೆಂಟಾಗಿ ಬಂದಿರೋ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ ವಿಚ್ ಆರ್ ಅವೈಲೇಬಲ್ ಫ್ರೀಲಿ. ಅಂದರೆ ನಾವು ನೆಟ್ಟಲ್ಲಿನೇ ಡೌನ್ಲೋಡ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಬೋದು. ಬಟ್ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಂದರೆ ಫ್ರೀಯಾಗಿ ನಮಗೆ ಸಿಗೋದಿಲ್ಲ. ವಿ ನೀಡ್ ಟು ಇನ್ಸ್ಟಾಲ್. ಅಂದರೆ ನಾವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ತೊಗೊಂಡಾಗ ಅದನ್ನು ಸೇರಿ ನಮ್ಗೆ ಏನು ಮಾಡಿರ್ತಾರೆ, ದುಡ್ಡನ್ನು ತೊಗೊಂಡಿರ್ತಾರೆ. ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ Linux ಅಂತ ಬರುತ್ತೆ. Linux is also one of the operating system. Next, Unix ಅಂತ ಬರುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡೋ ವಿಂಡೋಸ್, ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬರುತ್ತೆ. ನೆಕ್ಸ್ಟ್ ಮ್ಯಾಕ್ OS ಅಂತ ಬರುತ್ತೆ, ರೆಡ್ ಹ್ಯಾಟ್ ಅಂತ ಬರುತ್ತೆ, ಉಬುಂಟು ಅಂತ ಬರುತ್ತೆ, ಫೆಡೋರಾ ಅಂತ ಬರುತ್ತೆ, ಮಿಂಟ್ ಅಂತ ಬರುತ್ತೆ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಬೇರೆ ಯಾರು ಯೂಸ್ ಮಾಡಿರಲಿಕ್ಕಿಲ್ಲ. ಈ ವಿಂಡೋಸಲ್ಲಿ ಮಾತ್ರ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಬಟ್ ನಾವೆಲ್ಲ ಆಸ್ ಅ ಕಂಪ್ಯೂಟರ್ ಸ್ಟೂಡೆಂಟ್ ನಾವೇನು ಮಾಡಿದ್ವಿ, ಯೂಸ್ ಮಾಡಿದ್ವಿ. ಉಬುಂಟು ಯೂಸ್ ಮಾಡಿದ್ವಿ, ಫೆಡೋರಾ, ಮಿಂಟ್, ಲಿನಕ್ಸ್, ಯುನಿಕ್ಸ್ ಎಲ್ಲರೂ ನಾವೇನು ಮಾಡಿದ್ವಿ, ವರ್ಕ್ ಮಾಡಿದ್ವಿ. ವಿಂಡೋಸ್ ಅಂದರೆ ಮ್ಯಾಕ್ OS ಮಾತ್ರ ವರ್ಕ್ ಮಾಡಿಲ್ಲ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ವಿಲ್ ಡಿಸ್ಕಸ್ ಸಮ್ ಫಂಕ್ಷನ್ಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಲಿಸ್ಟ್ ಮಾಡಿದ್ದಾರೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳಿ. ಫಂಕ್ಷನ್ಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್, and the first one is
ಕಂಟ್ರೋಲ್ ದ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಏನೇ ಇದೆ, ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಇದನ್ನು ಇಟ್ ಕಂಟ್ರೋಲ್ಸ್. ಆಪರೇಟಿಂಗ್ ಸಿಸ್ಟಮ್ನ ಏನು ಮಾಡೋದು, ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ಡಿಟೆಕ್ಟ್ಸ್ ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್. ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್ ಅಂತಂದ್ರೇನು, ನಾವೀಗ ಸಿ ಪಿ ಯುಗೆ ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ತೀವಿ. ಆ ಪೆನ್ ಡ್ರೈವ್ನ ನಾವು ಏನಂತ ಕರಿತೀವಿ, ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್ ಅಂತ ಕರಿತೀವಿ. ಆ ಡಿವೈಸ್ನ ಡಿಟೆಕ್ಟ್ ಮಾಡೋದು ಆಲ್ಸೋ ಇಟ್ ಈಸ್ ಅ ಡ್ಯೂಟಿ ಆಫ್ ಒ ಎಸ್ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ನಮ್ಮ ಪೆನ್ ಡ್ರೈವ್ಸ್ನೆಲ್ಲ ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲೋಡ್ಸ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಯಾವುದೇ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಲೋಡ್ ಆಗಬೇಕಾಗಿತ್ತು ಅಂತಂದರೆ ವಿ ನೀಡ್ ಅ ಆಪರೇಟಿಂಗ್ ಸಿಸ್ಟಮ್. ವಿದೌಟ್ ಆಪರೇಟಿಂಗ್ ಸಿಸ್ಟಮ್ we cannot load the application programs. ಫೈಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅಂದರೆ ಏನೇ ಒಂದು ಫೈಲ್ಸ್ ಇದ್ರೂ ನಮ್ಮ ಸಿಸ್ಟಮಲ್ಲಿ ಅದನ್ನು ಮ್ಯಾನೇಜ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್. ಅಥವಾ ಮೆಮೊರಿ ಮ್ಯಾನೇಜ್ ಮಾಡಬೇಕಾದ್ರೂ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಇಟ್ ಮೇ ಬಿ ಅ ಸೆಕೆಂಡರಿ ಮೆಮೊರಿ ಆರ್ ಇಟ್ ಮೇ ಬಿ ಅ ಪ್ರೈಮರಿ ಮೆಮೊರಿ. ಡಿಸ್ಕ್ ಅಂತ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕ್ಸ್ನ ಯೂಸ್ ಮಾಡ್ತೀವಿ ನಮ್ಮ ಸಿಸ್ಟಮಲ್ಲಿ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ದಿಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತದೆ ಸಿ ಪಿ ಯು ಶೆಡ್ಯೂಲಿಂಗ್ ಅಂತ ಹೇಳಿ. ಸಿ ಪಿ ಯುನ ಯಾವ ಡಿವೈಸ್ಗೆ ಅಥವಾ ಯಾವ ವರ್ಕ್ಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದನ್ನ ಇಟ್ ಈಸ್ ಅ ಡ್ಯೂಟಿ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಟ್ರೋಲ್ಸ್ ಆಲ್ ಪೆರಿಫೆರಲ್ ಡಿವೈಸಸ್ ಲೈಕ್ ಪ್ರಿಂಟರ್ಸ್ ಆ್ಯಂಡ್ ಅ ಮಾಡರ್ನ್. ಪೆರಿಫೆರಲ್ ಡಿವೈಸಸ್ ಅಂತ ನಾನು ಆಗಲೇ ಹೇಳಿದೆ. ವೆಬ್ ಕ್ಯಾಮ್ ಅಥವಾ ಎಕ್ಸ್ಟ್ರಾ ಏನಾದರೂ ನಾವು ಕನೆಕ್ಟ್ ಮಾಡಿದ್ರೆ ಪ್ರಿಂಟರ್ಸ್ನ ಕನೆಕ್ಟ್ ಮಾಡ್ತೀವಿ, ಮಾಡರ್ನ ಕನೆಕ್ಟ್ ಮಾಡ್ತೀವಿ. ಮಾಡರ್ನ್ ಅಂದರೆ ಇಂಟರ್ನೆಟ್ ಸಲುವಾಗಿ ಯೂಸ್ ಮಾಡ್ತೀವಿ. ಎಲ್ಲನೂ ನಾವೇನಂತ ಕರಿತೀವಿ, ಪೆರಿಫೆರಲ್ ಡಿವೈಸಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ದ ಡ್ಯೂಟಿ ಆಫ್ ಅ ಆಪರೇಟಿಂಗ್ ಸಿಸ್ಟಮ್ ದ್ಯಾಟ್ ಟು ಕಂಟ್ರೋಲ್ ಆಲ್ ದ ಪೆರಿಫೆರಲ್ ಡಿವೈಸಸ್. ವಿಲ್ ಸಿ